ನೀವು ಮಾಟ ಮಂತ್ರ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಗಳಿಂದ ನರಳ್ತಾ ಇದ್ರೆ, ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಸಮಸ್ಯೆಗಳು ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಮಾಂತ್ರಿಕ ಶಕ್ತಿ ಪರಿಹಾರ ನೀಡುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ಪ್ರಕೃತಿ. ಬನ್ನಿ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷರು, ಅಮಾನುಷ ಶಕ್ತಿ ಸಾಧಕರು, ಪೂರ್ವಜನ್ಮ ಚಿಕಿತ್ಸಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಬನ್ನಿ ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ತೆ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ 2021 1ನೇ ತಾರೀಕಿನ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಅಂದರೆ ವಿಭಿನ್ನವಾದ ವಿಷಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಮೇಡಮ್, ನೀವು ಇಂದಿನ ಕಾರ್ಯಕ್ರಮದಲ್ಲಿ ನಾಗರ ಪ್ರತಿಷ್ಠಾಪನೆ ಬಗ್ಗೆ ಹೇಳಿದ್ರಿ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಜಿನ್ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಎಷ್ಟೋ ಜನಕ್ಕೆ ಈ ಜಿನ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನು ತಿಳಿಸ್ಕೊಡಿ ಮೇಡಮ್. ಖಂಡಿತವಾಗ್ಲೂ ನಾನೆಲ್ಲ ಪ್ರೀತಿಯ ಗುರುವರಿಯರನ್ನು ವಂದಿಸ್ತಾ, ಹಾಗೆ ಮಾತೃದೇವತೆಯನ್ನು ವಂದಿಸ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಿರುವಂಥ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಸೊ ಮೊದಲಿಗೆ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಪ್ರಿಯ ವೀಕ್ಷಕರೇ, ಯಾಕೆ ಈ ವಿಷಯವನ್ನು ನಾನು ಆರಂಭಿಸಿದ್ದೀನಿ ಅಂತಂದರೆ, ಇದೊಂದು ಎಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು. ಇದೇನು ಇವಳೊಬ್ಳು ಹಿಂದೂ ಆಗಿ ಮುಸ್ಲಿಂ ಜನಾಂಗದ್ದು ಏನೋ ಮಾತಾಡ್ತಾ ಇದ್ದಾಳೆ, ಇದು ನಿಜನಾ ಸುಳ್ಳ ಅಂತ. ಖಂಡಿತವಾಗ್ಲೂ ನಾನು ತುಂಬ ರೆಫರ್ ಮಾಡಿನೇ ಈ ಬುಕ್ಕು ಅಂದರೆ ವಿಷಯಗಳನ್ನ ರೆಫರ್ ಮಾಡಿನೇ ಆ ನಂತರ ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ನನಗೆ ದೇವಸ್ಥಾನಗಳಿಗೆ ಯಾವ ರೀತಿ ಹೋಗ್ತೀನೋ, ಚರ್ಚ್ಗಳಿಗೆ ಯಾವ ರೀತಿ ಹೋಗ್ತೀನೋ, ಅದೇ ಥರ ನಾನು ದರ್ಗಾಗಳಿಗೂ ಹೋಗ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಆದಂಥ ತೊಂದರೆಯಿಂದ ನಾನು ಕೆಲವೊಂದೊಂದು ಸಂದರ್ಭದಲ್ಲಿ ಅಲ್ಲಿ ಹೋದಾಗ ನನ್ನ ಜೀವನದಲ್ಲಿ ಆದಂಥ ಪರಿವರ್ತನೆಗಳಿಂದ ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಹೇಗೆ ನನಗೆ ರಾಘವೇಂದ್ರ ಸ್ವಾಮಿಗಳು, ಹಾಗೆ ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಪೂಜ್ಯ ಗುರುಗಳಾಗಿರುವಂತಹ ಇವರು ಪೋದ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಿರ್ಬೋದು, ಹಾಗೆ ಇವರೂ ನನ್ನ ಪ್ರೀತಿಯ ಗುರುಗಳು ಅಂತ ಹೇಳ್ಕೊಂಡು ಬಾಬಾ ಫಕ್ರುದ್ದೀನ್ ಶೇರ್ವರ್ದಿ ಅಂತ ಹೇಳ್ಬಿಟ್ಟು ಪೆನಗೊಂಡದಲ್ಲಿ ಬರ್ತಾರೆ. ಅಂದರೆ ಬೆಂಗಳೂರು ದಾಟಿ ಆಂಧ್ರ ಪ್ರದೇಶ ಅಂತಲೇ ಹೇಳ್ತೀವಿ. ಹಾಗೇನೇ ಕಾಲೇಶ ಮಸ್ತಾನ್ ಅಂತ ಹೇಳ್ಬಿಟ್ಟು ಆಂಧ್ರದಲ್ಲೂ ಬರ್ತಾರೆ. ಹಾಗೇನೇ ಬಂದ್ಬಿಟ್ಟು ಉಲ್ಲಾಳ್ ಶರೀಫ್ ಅಂತ ಹೇಳ್ಬಿಟ್ಟು ಮಂಗಳೂರು ಗುರುಗಳು. ಹಾಗೆ ನಮ್ಮ ಮೈಸೂರು ದರ್ಗಾದಲ್ಲಿ ಇರುವಂಥ, ಮೈಸೂರಿನಲ್ಲಿರುವಂಥ ನಿಮಗೆ ಗೊತ್ತಿರ್ಬೋದು, ಮೈಸೂರಿಗೆ ಭಾಷಾ ಅಂತ ಹೇಳ್ತಾರೆ, ಇಮಾಮ್ ಶಾವಲಿ ಗುರುಗಳು. ಹಾಗೆ ಬಂದು ನನ್ನ ಮನೆಯ ಪಕ್ಕದಲ್ಲಿರುವಂಥ ಒಂದು ದರ್ಗಾ ಇದೆ, ಹಜರತ್ ಸೈಯದ್ ದಿಲ್ಬರ್ ಶಾವಲಿ ಗುರುಗಳು ಅಂತ. ಈ ಎಲ್ಲ ಯಾವ ಥರ ಎಲ್ಲ ಗುರುಗಳನ್ನೂ ನಂಬಿದ್ದೀನೋ ಅದೇ ಥರ ಇವರೆಲ್ಲ ಗುರುಗಳನ್ನೂ ನಾನು ನಂಬಿದ್ದೀನಿ, ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಯಾಕಂದರೆ ನಾನೇ ಬೇರೆ ಧರ್ಮ, ಈ ಧರ್ಮದ ಗುರುಗಳನ್ನ ಆರಾಧನೆಗೆ ಕಾರಣ ಇದೆ. ಹಾಗೆ ಪ್ರತಿಯೊಬ್ಬರು ಜೀವನದಲ್ಲಿ ತಮ್ಮ ಸಮಸ್ಯೆಗಳು ಅಂತ ಬಂದಾಗ ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಆತ್ಮಸ್ವರೂಪಿಯ ಗುರುಗಳ ಮುಖಾಂತರ ನಾವು ಮೊರೆ ಹೋದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಆರಿಸ್ಕೊಂಡಿರೋ ವಿಷಯ ಯಾವುದು ಅಂತಂದರೆ, ಜಿನ್ ಅಂದರೆ ಏನು ಅಂತಂದರೆ, ಜಿನ್ ಅಂತ. ಸೊ ನಮಗೆ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಏನಂತ ಗೊತ್ತಿದೆ, ಭೂತ ಆಗಿರ್ಬೋದು, ಪ್ರೇತ ಆಗಿರ್ಬೋದು, ಪಿಶಾಚಿ ಆಗಿರ್ಬೋದು, ಶಾಕಿನಿ, ಢಾಕಿನಿ ಅಥವಾ ಯಕ್ಷಿಣಿ ಅಥವಾ ಗಂಧರ್ವ ವಿದ್ಯೆಗಳು ಅಂತ ನಾವೆಲ್ಲ ಹೇಳ್ತೀವಿ. ಸೊ ಈ ಥರ ಮಾತ್ರ ಗೊತ್ತಿರುತ್ತೆ. ಆದರೆ ಜಿನ್ ಅಂತ ಗೊತ್ತಿರೋದು ಬರೀ ಕೇವಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಮಾತ್ರ ಗೊತ್ತಿರುತ್ತೆ. ಯಾರಾದರೂ ಪ್ರಿಯ ವೀಕ್ಷಕರು ಮುಸ್ಲಿಂ ಬಾಂಧವರು ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ಸೊ ಖಂಡಿತವಾಗ್ಲೂ ನಮ್ಮಂತಹ ಹಿಂದೂ ಹೆಣ್ಮಕ್ಳು ಇರ್ತಾರೆ ಅಥವಾ ಹಿಂದೂ ಗಂಡಸರಿರ್ತಾರೆ, ಅಂಥವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗಿ ನಾನು ವಿನಂತಿಸ್ಕೋತೀನಿ. ಯಾಕೆಂದರೆ ಜಿನ್ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವತ್ತು ಡೈರೆಕ್ಟಾಗಿ ಸಬ್ಜೆಕ್ಟ್ ಹೋಗ್ಬಿಡ್ತೀನಿ. ಸೊ ಎಲ್ಲ ಗುರುವರಿಯರುಗಳು ವಂದಿಸ್ತಾ ಅಂತ ಹೇಳ್ಬಿಟ್ಟು, ಸೊ ಜಿನ್ನುಗಳು ಅಂತಂದರೆ ಹೊಗೆ ಇಲ್ಲದ ಬೆಂಕಿಯಿಂದ ಸೃಷ್ಟಿಸಲಾಗಿದೆ ಅಂತ ಒಂದು ಕಡೆ ಹೇಳ್ತಾರೆ. ಯಾಕೆಂದರೆ ಈ ಎಲ್ಲ ಗುರುಗಳಿಗಿನ ಮುಂಚೆ ನಾವು ಅಲ್ಲನ ಪ್ರೇಯರ್ ಮಾಡ್ತಾರೆ, ಅಲ್ಲ ಆದಮೇಲೆ ಮೆಸೆಂಜರ್ಸ್ ಬರ್ತಾರೆ, ಆಮೇಲೆ ಇವರು ಸ್ಪಿರಿಚುವಲ್ ಗುರುಸ್ ಅಂತ ಬರ್ತಾರೆ. ಸೊ ಹಾಗಾಗಿ ಅಲ್ಲನನ್ನು ನೆನೆಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಯಾಕಂದರೆ ಜಿನ್ನನ್ನು ಸೃಷ್ಟಿ ಮಾಡಿರುವಂಥದ್ದೇ ಬಂದು ಅಲ್ಲನೇ ಸೃಷ್ಟಿ ಮಾಡಿರುವಂಥದ್ದು ಅಂತ ಹೇಳ್ತಾರೆ. ಹೇಗೆ ನಾವು ಶಿವನಿಗೆ ಸಮಾನ ನಾವು ಅಲ್ಲನ ಹೇಳ್ತೀವೋ, ಯಾಕಂದರೆ ದೇವನೊಬ್ಬನೇ ನಾಮ ಹಲವು. ಸೊ ಅದು ನಾವು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಕಾರ್ಯಕ್ರಮದ ಮುಖಾಂತರ ದೇವ ಒಬ್ಬನೇ ನಾಮ ಹಲವು, ಆದರೆ ಋಷಿಮುನಿಗಳಾಗಿರ್ಬೋದು, ಸಿದ್ಧರುಗಳಾಗಿರ್ಬೋದು ಅಥವಾ ಸ್ಪಿರಿಚುವಲ್ ಗುರುಸ್ ಅಂತ ಏನಿದೆ, ಅವರ ತಪೋ ಶಕ್ತಿಗಳೇ ಬೇರೆ. ಅವರು ಕೊಟ್ಟು ಹೋದಂಥ ಶಕ್ತಿಯ ಸಾಧನೆಯ ಆಧಾರದ ಮೇಲೆಗೆ ಇವೆಲ್ಲವೂ ನಿಂತಿರುವಂಥದ್ದು ಅಂತ ಹೇಳ್ಕೊಂಡು, ಹಾಗಾಗಿ ಜಿನ್ನುಗಳನ್ನ ಅಲ್ಲ ಬಂದು ಹೊಗೆ ಇಲ್ಲದ ಬೆಂಕಿಯಿಂದ ಸೃಷ್ಟಿಸಲಾಗಿದೆ ಅಂತ ಹೇಳ್ತಾರೆ ಒಂದು ಕಡೆ. ಹಾಗೇನೇ ಏಂಜಲ್ಸ್ ಅಂತ ನಾವು ಕೇಳ್ತೀರಿ, ಅಂದರೆ ದೇವತೆಗಳು ಅಂತ ಕೇಳ್ತಾರೆ. ಅಥವಾ ಕ್ರಿಶ್ಚಿಯನ್ಸಲ್ಲಿ ನೀವು ಏಂಜಲ್ಸ್ ಅಂತ ಹೇಳ್ತಾರೆ, ಬಿಳಿ ರೆಕ್ಕೆಗಳು ಅಂತ ಆತಾರೆ ಅಂತ. ಸೊ ಆ ಏಂಜಲ್ನ ಬಂದುಬಿಟ್ಟು ಕ್ರಿಯೇಟೆಡ್ ಫ್ರಮ್ ದ ಲೈಟ್ ಅಂತ ಹೇಳ್ತಾರೆ, ಅಂದರೆ ಒಂದು ಬೆಳಕಿನ ಮುಖಾಂತರ
ಸೃಷ್ಟಿ ಮಾಡಿರೋದು ಅಂತ. ಯಾವಾಗ ಈ ಜಿನ್ನುಗಳು ಭೂಲೋಕಕ್ಕೆ ಬಂದ್ಬಿಡ್ತು ಅಂತಂದರೆ ಒಂದು ಕಡೆ ಹೇಳ್ತಾರೆ ಜಿನ್ನುಗಳು ಬಂದು ಸ್ವರ್ಗದಲ್ಲಿ ಮಾಡಿರೋ ಪಾಪಗಳಿಂದ ಸೃಷ್ಟಿಸಲ್ಪಟ್ಟಿದೆ ಅಂತ. ಈ ಜಿನ್ನುಗಳಲ್ಲಿ ಬಂದು 3 ವಿಧ ಅಂತ. ಅಂದರೆ ಜಿನ್ನುಗಳಲ್ಲಿ ಗಂಡು ಇರುತ್ತೆ, ಹೆಣ್ಣು ಇರುತ್ತೆ. ನಾವು ಇಂದಿನ ಹಲವಾರು ಸಂಚಿಕೆಗಳಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟಿರುವಂಥ ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳ್ಕೊಂಡೆ ಬಂದೆ. ಅದೇ ಥರ ಈ ಜಿನ್ನುಗಳಲ್ಲಿ ಬಂದು 3 ವಿಧ ಅಂತ ಹೇಳ್ತಾರೆ. ಮೊದಲನೇದು ಬಂದು ಹಾರುವಂಥದ್ದು ಅಂತ ಹೇಳ್ತಾರೆ. ಎರಡನೇದು ಅಂದರೆ ಅದು ಗಾಳಿಯ ಮುಖಾಂತರ ಹಾರುತ್ತೆ ಅಂತ ಹೇಳ್ಬಿಟ್ಟು. ಎರಡನೇದು ಬಂದು ಹಾವಿನ ರೂಪ ತಾಳುತ್ತೆ. ಮೂರನೇದು ಬಂದು ಡಾಗ್ಸ್ ಅಂತ ಹೇಳ್ತಾರೆ, ಅಂದರೆ ನಾಯಿಯ ರೂಪದಲ್ಲಿ ತಾಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಜಿನ್ ಮತ್ತು ಏಂಜಲ್ಸ್ಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಬೆಂಕಿಯ ಕಡೆಯಿಂದ ಹುಟ್ಟಿರೋದು, ಇನ್ನೊಂದು ಬೆಳಕಿನ ಕಡೆಯಿಂದ ಹುಟ್ಟಿರುವಂಥದ್ದು ಅಂತ ತಿಳ್ಕೊಂಡು. ಹಾಗೆ ಇದು ಬಂದ್ಬಿಟ್ಟು ಮನುಷ್ಯನಿಗಿಂತ ಹೆಚ್ಚಾಗಿರುವಂಥ ಶಕ್ತಿಯನ್ನು ಹೊಂದಿರುತ್ತೆ ಅಂತ. ಹಾಗೆಯೇ ಈಗ ಜಿನ್ನುಗಳು ನಮ್ಮ ಮನುಷ್ಯರ ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಇದು ಬಂದು ಅಮಾನುಷ ಶಕ್ತಿಯ ಸಾಧನೆ ಯಾರು ಮಾಡಿರ್ತಾರೆ ಅಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ನಾವೇನು ಆ ಗುರುಗಳ ಸಾಧನೆಯಿಂದ ಆಗಿರ್ಬೋದು ಅಥವಾ ಹಿಂದಿನ ಜನ್ಮದ ಸುಕೃತ ಕರ್ಮಗಳು ಅಂತ ನಾವೇನು ಹೇಳ್ತೀವಿ ಅದರ ಆಧಾರದ ಮೇಲೆ ಈ ವಿದ್ಯೆಗಳಾಗಿರ್ಬೋದು ಇದನ್ನು ನೋಡುವಂಥದ್ದು ನಮಗೆ ಲಭ್ಯ ಆಗುತ್ತೆ. ಹಾಗೆಯೇ ಬಂದ್ಬಿಟ್ಟು ಇದನ್ನು ಬೇರೆ ಇನ್ಯಾರು ನೋಡ್ಬೋದು ಅಂದರೆ ನಾವು ಹೇಳ್ತೀವಿ ESP ಅಂತ ಹೇಳ್ತೀವಿ, ಅಂದರೆ ಎಕ್ಸ್ಟ್ರಾ ಸೆನ್ಸಿಟಿವ್ ಪವರ್ಸ್ ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಅದೆಲ್ಲ ಅದು ಭಗವಂತನಿಂದ ಕೊಡುವಂಥದ್ದು ಅಥವಾ ಅಲ್ಲಾ ಕೊಡುವಂಥದ್ದು, ಜೀಸಸ್ ಕೊಡುವಂಥದ್ದು ಅಂತ ಒಂದು ಕಡೆ ಉಲ್ಲೇಖ ಇದೆ. ಸೊ ಇದನ್ನು ಬೇರೆ ಅಂದರೆ ಮನುಷ್ಯ ರೂಪದವರು ಅಲ್ಲದೆ ಇದು ನಾವು ಯಾರು ನೋಡ್ತಾರೆ ಅಂದರೆ ಡಾಂಕೀಸ್ ಅಂತ ಮತ್ತು ಡಾಗ್ಸ್ ಅಂತ ನಾವು ಹೇಳ್ತೀವಿ. ಅವ್ರು ಮಾತ್ರ ಜಿನ್ನನ್ನು ನೋಡೋಕ್ಕೆ ಸಾಧ್ಯ ಅಂತ. ನೀವು ಕಾಮನ್ ಆಗಿ ಯಾರ್ದಾದ್ರೂ ಮೈಯಲ್ಲಿ ಜಿನ್ನಿತ್ತು ಅಂತಂದರೆ ಅಂತಹ ಸಂದರ್ಭದಲ್ಲಿ ಅವ್ರೇನಾದರೂ ನಡ್ಕೊಂಡು ಹೋಗ್ತಾ ಇದ್ರೆ ಮೇಡಮ್ ನಾಯಿ ಬೊಗಳುತ್ತೆ. ಸೊ ನಾಯಿ ನೋಡುತ್ತೆ. ಫಾರಿನಲ್ಲಿ ಕೆಲವ್ರು ಹೇಳ್ಬಿಡ್ತಾರೆ ಫಾರಿನಲ್ಲಿ ನಾಯಿ ಬೊಗಳಿದ್ರೆ ಹೊಟ್ಟೆ ಹಸಿವಿಗೆ ಅಂತ. ಇಲ್ಲ, ಖಂಡಿತವಾಗ್ಲೂ ಇದೆಲ್ಲವೂ ನಾನು ರೆಫರ್ ಇಟ್ಕೊಂಡು ಹಾಗೆ ನನ್ನ ಕೇಸ್ ಹಿಸ್ಟ್ರಿಯಿಂದ ನಾನು ಇಂಥ ಕೇಸಸ್ನ ನಾನು ತೊಗೊತೀನಿ, ಅದರ ಆಧಾರದ ಮೇಲೇ ನಾನು ಇವತ್ತಿನ ವಿಷಯವನ್ನು ಮಾತಾಡ್ತಾ ಇರೋದು ಅಂತ. ಹಾಗೆಯೇ ಮನುಷ್ಯನ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿದೆ. ಸೊ ಹಾಗೆ ಈ ಜಿನ್ ಅಂತ ನಾವು ಏನು ಹೇಳ್ತೀವಿ ಇದು ಬಂದು ಸ್ಪಿರಿಚುವಲ್ ಒಂದು ಸ್ಪಿರಿಟ್ಸ್ ಅಂತಲೇ ಹೇಳ್ತೇವೆ, ಅಂದರೆ ಮೈಥಲಾಜಿಕಲ್ ಸ್ಪಿರಿಟ್ಸ್ ಅಂತಲೂ ಹೇಳ್ತಾರೆ. ಅಂದರೆ ಆಧ್ಯಾತ್ಮಿಕ ಶಕ್ತಿ ಇರುವಂಥದ್ದು. ಇನ್ನೊಂದು ಏನು ಅಂದರೆ ಮುಂದೆ ಆಗುವಂಥದ್ದನ್ನು ಹಾಗೆ ಈಗ ಆಗುವುದನ್ನು ಹಿಂದೆ ಆಗಿರೋದನ್ನು ಹೇಳುವಂತಹ ತ್ರಿಕಾಲ ಜ್ಞಾನ ಇರುವಂತಹ ಒಂದು ಜಿನ್ ಅಂತ. ಈ ಜಿನ್ ಅಂತ ತಗೊಂಡಾಗ ಕೆಲವುದರಲ್ಲಿ ಒಳ್ಳೆಯದು ಇರುತ್ತೆ, ಸೊ ಕೆಲವು ಬಂದು ಕೆಟ್ಟದು ಇರುತ್ತೆ. ಸೊ ಯಾವಾಗ ಇದು ಸೇರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಈ ಜಿನ್ ಅನ್ನೋದು ಶಬ್ದ ಬಂದು ಅರಬಿಕ್ ಶಬ್ದದಿಂದ ಬಂದಿದೆ. ಜಿನ್ ಅಂತಂದ್ರೆ ಹಿಡನ್ ಅಂತ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಹಿಡನ್ ಅಂತ ಅಂದರೆ ಇದೊಂದು ಕಪ್ಪು ಹೊಗೆಯ ಆಕಾರದಲ್ಲಿ, ಅಂದರೆ ಯಾರಾದರೂ ಅವರ ಇಂಟ್ಯೂಷನ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಸೂಪರ್ ನ್ಯಾಚುರಲ್ ಪವರ್ ಸಾಧಕರು ಯಾರಾದರೂ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ, ಎಲ್ಲರಿಗೂ ಇದು ಗೊತ್ತಾಗಲ್ಲ ಅಂತ. ಹಾಗೆ ಬಂದು ಕೆಲವರು ಇದನ್ನು ಒಂದು ಕಡೆ ಸೈತಾನ್ ಅಂತ ಹೇಳ್ತಾರೆ. ನಾನು ಇದನ್ನು ಸೈತಾನ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನನ್ನ ಜೀವನದಲ್ಲಿ ಆಗಿರುವಂಥ ಅನುಭವಗಳು ನಾನು ತುಂಬ ಇದೆ. ಯಾಕಂದರೆ ನಾನು ಎಷ್ಟೋ ದರ್ಗಗಳಿಗೆ ಹೋದಾಗ ಇಷ್ಟು ಚಿಕ್ಕ ಮಕ್ಕಳಿಂದ ಇಷ್ಟು ದೊಡ್ಡವರು ತನಕ ಅವರು ಬಿದ್ದು ಒದ್ದಾಡೋ ರೀತಿ ಆಗಿರ್ಬೋದು. ಅಂದರೆ ಈ ಜಿನ್ನು ಮೈ ಸೇರಿರೋದು ಆ ಥರ ಹೋದಾಗ ಅಲ್ಲಿ ಆಗುವ ತೊಂದರೆಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದರ ಮೇಲೇ ನೀವು ಕೇಳ್ಬೋದು ಏನು ಮೇಡಮ್ ಇದನ್ನು ತೊಂದರೆ ಅಂತೀರಿ, ನೋವು ಅಂತೀರಿ ಅಂತ. ಅದರ ಕೆಲವೊಂದೊಂದು ಶಕ್ತಿಗಳು ಮೈ ಹಿಡಿಯೋದು ತನ್ನ ಆಧ್ಯಾತ್ಮಿಕ ಸಾಧನೆಗಾಗಿ ಅಥವಾ ಹಿಂದಿನ ಜನ್ಮದ ಕರ್ಮಗಳಿಗಾಗಿ ಸೇರಿರುತ್ತೆ. ಸೊ ಅದರಿಂದ ನಾವು ಹೊರಬೇಕು. ಯಾವುದೇ ಕಷ್ಟಗಳಾಗಲಿ ನೋವುಗಳಾಗಿ ಬಂದರೂ ನಮಗೆ ಅದರಿಂದ ಹೊರಗಡೆ ಬರಬೇಕು. ಅಂದರೆ ಅದರಿಂದ ನಾವು ಏನೋ ಒಂದು ಕಲಿತೀವಿ. ಎಷ್ಟೋ ದರ್ಗಾದಲ್ಲಿ ನಾನು ನೋಡಿದ್ದೀನಿ, ಹೆಣ್ಮಕ್ಳು ಬಿದ್ದು ಒದ್ದಾಡ್ತಾ ಇರ್ತಾರೆ, ಹೇಳ್ತಾರೆ ಅವಳು ಯಾರೋ ಇವನು ಯಾರೋ ಅವ್ದು ಯಾರೋ ಅಂತ ಬಂದು ಬಿಟ್ಬಿಟ್ಟು ಹೋಗ್ತಾರೆ ಕೆಲವರು. ಈ ಥರ ಯಾಕೆ ಹೇಳಿದೆ ಅಂದರೆ ಪೆನಗೊಂಡ ದರ್ಗಾದಲ್ಲಿ ನೀವು ನೋಡ್ಬೋದು, ಅಂದರೆ ಸಬ್ಜೆಕ್ಟ್ ಎಲ್ಲೋ ಹೋಗ್ತಾ ಇದೆ. ಮತ್ತು ಪೆನಗೊಂಡ ದರ್ಗಾದಲ್ಲಿ ಹೋದಾಗ ಎಷ್ಟು ಜನ ಮಲಗಿರ್ತಾರೆ ಗೊತ್ತಾ ಮೇಡಮ್? ಬರೀ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಎಲ್ಲ ನಮ್ಮ ಜನಾಂಗದವರು ಮಲಗಿರ್ತಾರೆ. ನಾನೊಂದು ಸತಿ ಹೋದಾಗ, ನಾನು ಒಂದೇ ಸತಿ ಹೋಗಿದ್ದು ಗುರುಗಳ ಹತ್ರ. ಅಲ್ಲಿ ಹೋದಾಗ ಇಷ್ಟಿಷ್ಟು ಚಿಕ್ಕ ಹಾಲು ಕುಡಿಯೋ ಮಗಳು, 2 ತಿಂಗಳು ಮಗು, 3 ತಿಂಗಳು ಮಕ್ಕಳು, ಅಂದರೆ ಆ ತಾಯಿ ಮೈ ಮೇಲೇ ಬಂದು ಮಾತಾಡುವಂಥ ಶಕ್ತಿಗಳು ಅಂದರೆ ಜಿನ್ಗಳಿರ್ತವೆ. ಸೊ ಅಂಥವ್ರನ್ನ ಅಲ್ಲೆಲ್ಲ ಮಲಗಿಸ್ಕೊಂಡಿರ್ತಾರೆ, ತಿಂಗಳಾನ್ಗಟ್ಟಲೆ ಇರ್ತಾರೆ. ಸೊ ಇಂತಹ ಒಂದೊಂದು ಕ್ಷೇತ್ರಗಳಿಗೆ ನೀವು ಹೋಗಿ ನೋಡಬೇಕು. ಕಷ್ಟ ಅಂದಾಗ ನಮ್ಮದು ಮಾತ್ರ ಕಷ್ಟ ಅಲ್ಲ, ಅಲ್ಲಿ ನರಳುವಂತಹ ಎಷ್ಟೋ ಹೆಂಗಸರುಗಳಿರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಆ ಥರ ಎಲ್ಲ ಯಾರೋ ಏನು ಮಾಡಿಬಿಡ್ತಾರೆ ಅಂದರೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ, ನೋಡೋದೇ ಇಲ್ಲ. ಹಾಗಾಗಿ ಇಂತಹ ಒಂದು ತೊಂದರೆಗಳನ್ನು ಅನುಭವಿಸುವಂತಹ ಒಂದು ಹೆಣ್ಮಕ್ಳು ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಹಾಗೆಯೇ ಈ ಜಿನ್ ಬಂದ್ಬಿಟ್ಟು ತಿಂತವೆ ಮತ್ತು ಕುಡಿಯುತ್ತೆ. ಯಾರ್ದಾದ್ರೂ ಮೈಯಿಗೆ ಜಿನ್ ಸೇರಿತ್ತು ಅಂತಂದರೆ ಆ ವ್ಯಕ್ತಿ ಏನು ಮಾಡ್ತಾರೆ, ತಿನ್ನೋದು ಇರುತ್ತೆ, ಕುಡಿಯೋದು ಇರುತ್ತೆ ಅಂತ.
ಇನ್ನೊಂದೇನು ಅಂದರೆ ಆ ಜಿನ್ ಏನಾದರೂ ಮೈ ಸೇರಿತ್ತು ಅಂತಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುತ್ತೆ ಅಂತಂತ ಪ್ರತಿ ಬಾರಿ ಕೆಲವು ಪುಸ್ತಕಗಳಲ್ಲೂ ಉಲ್ಲೇಖ ಇದೆ. ಹಾಗೇನೇ ನಾನು ಹಲವಾರು ನನ್ನ ಹೆಂಗಸರು ಕ್ಲೈಂಟ್ಸ್ ಅಂದರೆ ಫೀಮೇಲ್ ಕ್ಲೈಂಟ್ಸ್ ಅಂತ ಏನಿದೆ, ಹಾಗೆ ಮೇಲ್ ಕ್ಲೈಂಟ್ಸ್ ಅಂತ ಏನಿದೆ, ಅವ್ರು ನನ್ನ ಹತ್ರ ಹೇಳಿದ್ದಾರೆ. ಯಾಕಂದರೆ ನಾನು ಅವ್ರನ್ನ ಬಂದು ಕರ್ಕೊಂಬಂದು ತೋರ್ಸೋಕ್ಕಾಗಲ್ಲ. ನಮ್ಮ ಮುಸ್ಲಿಂ ಬಾಂಧವರನ್ನ ಯಾರನ್ನಾದರೂ ನೀವು ಹಿಂದೂಸ್ಗಳು ಕೇಳಿದರೆ ಡೆಫಿನೆಟಾಗಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಹಾಗೆ ನಾನು ಹೇಳಿದೆ, ಇದಕ್ಕೆ ಮನುಷ್ಯರಿಗಿಂತ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಹಾಗೇನೇ ತುಂಬ ಅಂದರೆ ಲೈಫ್ ಸ್ಪ್ಯಾನ್ ತುಂಬ ಲಾಂಗರ್ ಅಂತಲೇ ಹೇಳ್ತೀವಿ. ಇವುಗಳಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ಅಂದರೆ ಕಪ್ಪು ಹೋಗಿರ್ತಾರೆ. ಈಗ ಯಾರೋ ಒಬ್ರು ಸತ್ತೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ನಮ್ಮನೇಲಿ ಯಾರೋ ಸತ್ತು ಹೋಗಿದ್ರೆ ಅಂತಂದರೆ ಆ ಜಿನ್ ಏನು ಮಾಡುತ್ತೆ, ಅವರ ರೂಪದಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಆ ಥರವಾಗಿ ಈ ಜಿನ್ಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಗಂಡು ಇರುತ್ತೆ, ಹೆಣ್ಣು ಇರುತ್ತೆ. ನಾನು ಡೈರೆಕ್ಟಾಗಿ ಸಬ್ಜೆಕ್ಟ್ ಕಂಟಿನ್ಯೂ ಮಾಡಿಬಿಡ್ಬೋದಾ ಮೇಡಮ್? ಹಾಂ ಮೇಡಮ್ ಮಾಡಿ. ಯಾಕೆ ಅಂದರೆ ಸೊ ಜಿನ್ನದು ಕೇಳ್ಬೋದು ನೀವು, ಮೇಡಮ್ ಜಿನ್ಗಳು ಯಾವ್ಯಾವ ಜಾಗದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಜಿನ್ನುಗಳು ಯಾವ ಜಾಗದಲ್ಲಿ ಇರುತ್ತೆ ಅಂತಂದರೆ ಹಲವಾರು, ಈಗ ನಾವು ಹೇಳ್ತೀವಿ ಕಾಡುಗಳು ಅಂತ ನಾವು ಹೇಳ್ತೀವಿ, ಆ ಕಾಡುಗಳಲ್ಲಿ ಇರುತ್ತೆ. ಹಾಗೆ ಮರಗಳ ಮೇಲೆ ವಾಸ ಆಗಿರುತ್ತೆ. ಹಾಗೆ ಭೂಮಿಯ ಮೇಲೆ ಒಂಥರ ದಟ್ಟ ಅರಣ್ಯ ಪ್ರದೇಶ ಅಂತ ಇರುತ್ತೆ, ಆ ದಟ್ಟವಾದಂಥ ಅರಣ್ಯವಾದಂಥ ಪ್ರದೇಶದಲ್ಲಿ ಇರುತ್ತೆ. ಹಾಗೆ ಭೂಮಿಗಳು ಅಂತ ಅಂದರೆ ಕೆಲವೆಲ್ಲ ಕೊಳಚೆ ಭೂಮಿಗಳು ಅಥವಾ ಕೊಳಚೆ ಪ್ರದೇಶಗಳು ಅಂತ ಏನೇನಿರುತ್ತೆ ಅಂಥ ಕಡೆನೂ ಇವುಗಳು ವಾಸ ಆಗಿರುತ್ತೆ ಅಂತ. ಹಾಗೆ ನಾವು ಯೂರಿನ್ ಮಾಡ್ತೀವಿ ನೋಡಿ ಕೆಲವು ಕಡೆ ಕೆಟ್ಟ ಒಂಥರ ಇದರಲ್ಲಿ, ಸೊ ಅಂಥ ಕಡೆನೂ ಕೆಟ್ಟ ಜಿನ್ನುಗಳು ಇದೇವೆ ಅಂತ ಹೇಳ್ತಾರೆ. ಆದರೆ ಒಳ್ಳೆ ಜಿನ್ನುಗಳು ಬೇರೆ ಥರನೇ ವಾಸ ಮಾಡುತ್ತೆ. ಸೊ ಇದನ್ನು ನೀವು ಕೇಳ್ಬೋದು, ಮೇಡಮ್ ಇದು ಮೈ ಹಿಡಿತದ ನಿಜವಾಗ್ಲೂ ಅಂತ. ಯಾವುದೇ ಇಂಥ ಶಕ್ತಿಗಳು ಬರಬೇಕಾದ್ರೆ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರುತ್ತೆ ಇಂಥ. ಆಮೇಲೆ ಆ ಫಾಲೋ ಮಾಡ್ಕೊಂಡು ಬಂದ ಮೇಲೆ ತಕ್ಷಣವಾಗಿ ನಮ್ಮ ಮೈ ಹಿಡಿಯಲ್ಲ. ಅದೇನು ಮಾಡುತ್ತೆ ಅಂದರೆ ನಮ್ಮ ಮನೆಗೆ ಬಂದ ಮೇಲೆ ನೋಡುತ್ತೆ ಯಾವ ಜಾಗದಲ್ಲಿ ನಾನು ಇರಬೇಕು ಅಂತ. ಅದಕ್ಕೆ ಜಾಸ್ತಿ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಮನೆಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಳ್ಳಿ, ಬಾತ್ರೂಮ್ಗೆ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ ಅಂತೆಲ್ಲ. ಸೊ ಅದು ಹೆಚ್ಚಾಗಿ ಇರುವಂಥದ್ದು ಬಾತ್ರೂಮಲ್ಲಿ ಇರುತ್ತೆ. ಆಮೇಲೆ ಎಲ್ಲಿ ಸಂಧಿಗಳು ಅಂತ ನಾವು ಹೇಳ್ತೀವಿ, ಬ್ರೇಕಾಗಿ ಎಲ್ಲಿರುತ್ತೆ, ಸೊ ಅಂಥ ಕಡೆಗೆ ಇದು ವಾಸ ಮಾಡುತ್ತೆ. ಆ ನಂತರ ಇದು ಬಂದ ನಂತರ ಏನಾಗುತ್ತೆ, ಈ ಜಿನ್ನು ಮನೆಗೆ ಬಂದ ನಂತರ ಏನಾಗುತ್ತೆ ಅಂದರೆ, ಈಗ ನಮಗೆ ಯಾರೋ ಓಡಾಡ್ದಂಗೆ ಆಗೋದು, ಏನೋ ಒಂಥರ ಶಬ್ದ ಬಂದಂಗೆ ಆಗೋದು, ಯಾರೋ ನಮ್ಮನ್ನ ಟಚ್ ಮಾಡ್ದಂಗೆ ಆಗೋದು, ಮಲಗಿದಾಗ ಯಾರೋ ಮೇಲ್ ಕೂತ್ಕೊಂಡಂಗೆ ಆಗೋದು, ಯಾರೋ ಮೇಲ್ ಬಿದ್ದಂಗೆ ಆಗೋದು. ಸೊ ಈ ಥರ ಎಲ್ಲನೂ ಕಾಣುತ್ತೆ ನಮಗೆ. ಅಂದರೆ ಆ ಫೀಲ್ ಆಗುತ್ತೆ, ಯಾವ ವ್ಯಕ್ತಿಯನ್ನು ಹುಡ್ಕೊಂಡು ಬಂದಿರುತ್ತೆ ಅಂತ ಅದು ಬಂದಿರುತ್ತಲ್ಲ. ಸೊ ಅಂಥ ಸಂದರ್ಭದಲ್ಲಿ ಫೀಲ್ ಆಗುತ್ತೆ. ಬಟ್ ಯಾರಿಗಾದ್ರೂ ಹೇಳಿದಾಗ ಏನೋ ಇವ್ರಿಗೇನೋ ಭ್ರಮೆ ಇರ್ಬೋದು ಅಥವಾ ಏನೋ ಇರ್ಬೋದು, ಆ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರಾದರೂ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದರೆ ಅರ್ಥ ಮಾಡ್ಕೋಬೇಕು, ಯಾವುದು ಭೂತನ, ಪ್ರೇತನ, ಪಿಶಾಚಿನ ಅಥವಾ ಜಿನ್ನಾತ ಅಂಥೇಳಿ ನಾವು ನೋಡಬೇಕಾಗುತ್ತೆ. ಜಿನ್ನಾತ ಅಂದರೆ ಗಂಡು ಹೆಣ್ಣು ಅಂತ ನಾನು ಏನು ಹೇಳಿದೆ. ಸೊ ಆ ಥರ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಅಂತ. ಹಾಗೇನೇ ಇವು ಅಟ್ರ್ಯಾಕ್ಟ್ ಆಗೋದು ಅಂದರೆ ಯಾವ ರೀತಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತ. ಸೊ ನೋಡಿ, ಇದು ಜಾಸ್ಮಿನ್ ಫ್ಲವರ್ ನಾವು ಹೇಳ್ತೀವಿ. ಹೆಣ್ಮಕ್ಳು ಜಾಸ್ತಿ ಕೆಲವರು ಮಲ್ಲಿಗೆ ಹೂ ಮುಡಿತಾರೆ ನೋಡಿ. ಜಿನ್ನುಗಳಿಗೆ ಬಂದು ಜಾಸ್ಮಿನ್ ಫ್ಲವರ್ಸು ತುಂಬ ಇಷ್ಟ ಅಂತೆ. ಹಾಗೆ ತುಂಬ ನೋಡೋಕ್ಕೆ ಯಾರು ಸ್ಮಾರ್ಟ್ ಆಗಿರ್ತಾರೆ ಲೇಡೀಸು, ಆ ಸ್ಮಾರ್ಟ್ ಆಗಿರೋ ಲೇಡೀಸ್ನ ಮೇಲ್ ಜಿನ್ಸು ಇಷ್ಟಪಡುತ್ತೆ. ಅದೇ ಥರನೇ ಫೀಮೇಲ್ ಜಿನ್ಗಳಿತ್ತು ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಹುಡುಗರನ್ನ, ಯಾರು ತುಂಬ ಸುಂದರವಾಗಿರೋ ಹುಡುಗರು ಯಾರು ಇರ್ತಾರೆ ಅವ್ರನ್ನ ಇಷ್ಟಪಡುತ್ತೆ ಅಂತ. ಹಾಗೆ ನಾನು ಹೇಳಿದೆ ಜಾಸ್ಮಿನ್ ಫ್ಲವರ್. ಆಮೇಲೆ ಜಾಸ್ತಿ ಯಾರು ಪರ್ಫ್ಯೂಮ್ ಯೂಸ್ ಮಾಡ್ತಾರೆ ನೋಡಿ, ಆ ಪರ್ಫ್ಯೂಮ್ ಹಾಕೋದನ್ನು ಅವ್ರನ್ನೂ ತುಂಬ ಜಾಸ್ತಿಯಾಗಿ ಇಷ್ಟಪಡ್ತಾರೆ ಅಂತ. ಹಾಗೆ ಲಾಂಗ್ ಹೇರ್ ಅಂತಂದರೆ ನಾವು ತುಂಬ ಕೂದಲು ದಪ್ಪವಾಗಿ ಉದ್ದಕ್ಕೆ ಬಿಟ್ಕೊಂಡಿರ್ತಾರಲ್ಲ, ಸೊ ಆ ಥರ ಇದ್ದಾಗಲೂ ಅಟ್ರ್ಯಾಕ್ಟ್ ಆಗ್ತದೆ, ಯಾರು ಜಿನ್ಗಳು ಅಟ್ರ್ಯಾಕ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಕೂದಲನ್ನ ಹೆಣ್ಮಕ್ಳು ಬಿಡಬೇಡಿ, ಅಷ್ಟೊತ್ತಿಷ್ಟೊತ್ತು ಕೂದಲು ಬಿಟ್ಕೊಂಡು ಮಲ್ಕೋಬೇಡಿ ಅಂತೇಳಿ, ಅಥವಾ ಬಾತ್ರೂಮ್ಗೆಲ್ಲ ಹೊರಗಡೆ ಹೋಗಬೇಕಾದ್ರೆ ಕ್ಲೀನಾಗಿ ಹೊದಿಸಿ ಮಾಡಿಸಿ ಆ ಥರವೆಲ್ಲ ಕಳಿಸ್ತಾ ಇದ್ರು ಅಂತ. ಹಾಗೆಯೇ ಅದಕ್ಕೆ ತುಂಬ ಇಷ್ಟ ಆಗೋದು ಅಂತಂದರೆ ಜಿನ್ನುಗಳಿಗೆ ಬರೀ ಮೈ ಅಂದರೆ ನಾವು ನೇಕೆಡ್ ಬಾಡಿ ಅಂತ ಏನು ಹೇಳ್ತೀವಿ, ಸೊ ಆ ನೇಕೆಡ್ ಬಾಡಿನ ತುಂಬ ಇಷ್ಟಪಡುತ್ತೆ. ಹಾಗಾಗಿ ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ಬಾತ್ರೂಮಲ್ಲಿ ಇತ್ತು ಅಂತಂದರೆ ಅದು ಬರೀ ಮೈಯಲ್ಲಿದ್ದಾಗ ಅದು ಮೈ ಹಿಡಿಯುವಂಥದ್ದು ಜಾಸ್ತಿನೇ ಇರುತ್ತೆ ಅಂತ. ಹಾಗೇನೇ ಯಾರಾದರೂ ಈ ಥರ ತೊಂದರೆಗಳಿತ್ತು ಅಂತಂದರೆ, ಅಥವಾ ನಮ್ಮ ಹಿಂದೂ ಜನಾಂಗದವರಾಗಿರ್ಬೋದು, ಯಾವುದೇ ಜನಾಂಗದವರಾಗಿರಿ, ನೀವು ಮುಸ್ಲಿಂ ಬಾಂಧವ್ರನ್ನ ಮೀಟ್ ಮಾಡಿ ಕೇಳಿ ನೋಡಿ. ಇನ್ನೂ ಹೆಚ್ಚು ಬೇಕು ಅಂತಂದರೂ ನನ್ನ ಹತ್ರನೂ ಬನ್ನಿ, ನಾನು ಕಲ್ತ್ಕೊಂಡಿದ್ದೀನಿ, ನನಗೆ ಕೊಟ್ಟಿರೋಂಥ ಗುರುಗಳು ಅಲ್ಪ ಸ್ವಲ್ಪ ವಿದ್ಯೆಯಲ್ಲಿ. ಹಾಗೇನೇ ಯಾಕೆ ಬೀಳುತ್ತೆ, ಇದಕ್ಕೆ ಆಸೆಗೆ ಬೀಳುತ್ತೆ, ಇಲ್ಲದಿದ್ದರೆ ಸೇಡಿಗೆ ಬೀಳುತ್ತೆ. ಇಷ್ಟೇನೆ. ಆಸೆ ಅಂತಂದಾಗ ಯಾವುದಾದ್ರೂ ಹುಡುಗಿನ ಒಂದು ಮೇಲ್ ಜಿನ್ ನೋಡ್ತು ಅಂದರೆ ಅದು ಲವ್ವಿಗೆ ಬಿದ್ದು ಹೋಗಿ ಸೆಕ್ಷುವಲ್ಗಾಗಿ ಬರುತ್ತೆ. ಇನ್ನೊಂದು ಬಂದು ಯಾವುದಾದ್ರೂ ಹಿಂದಿನ ಜನ್ಮದ ಕರ್ಮಗಳೇನಾದರೂ ಇತ್ತು ಅಂದರೆ, ಇದಕ್ಕೆ ನಾವುಗಳು ಏನಾದರೂ ತೊಂದರೆ ಮಾಡಿತ್ತು ಅಂದರೆ ಪೂರ್ತಿಯಾಗಿ ಇವುಗಳು ಬಂದ್ಬಿಡ್ತವೆ ಮನೆಗೆ. ಈಗ ನಾನೀಗ ಮೈಸೂರಿಗೆ ಬಂದಿದ್ದೀನಿ, ನಂಜನಗೂಡು ಬಿಟ್ಬಿಟ್ಟು ಮೈಸೂರು ತುಂಬ ಚೆನ್ನಾಗಿದೆ ಬನ್ನಿ, ಮೈಸೂರು ತುಂಬ ಚೆನ್ನಾಗಿದೆ ಅಂತ ನಮ್ಮ ರಿಲೇಟಿವ್ನ ನಾನು ಹೇಗೆ ಕರಿತೀನೋ ಅದೇ ಥರ ಯಾವುದಾದ್ರೂ ಒಂದು ಬಂದು ಸೇರ್ಕೋತು ಅಂತ ಅಂದ್ಕೊಳ್ಳಿ, ಮನೆಗೆ ಬಂತು ಅಥವಾ ಮೈ ಒಳಗಡೆ ಬಂತು ಸೇರಿಕೊಂಡಾಗ ಅದೇನು ಮಾಡುತ್ತೆ,
ಅವರು ಮುಸ್ಲಿಮ್ಸಲ್ಲಿ ಹೇಳ್ತಾರೆ ಖಾನ್ದಾನಿ ಅಂತ ಹೇಳ್ತಾರೆ. ಸೊ ಅವರ ಫ್ಯಾಮಿಲಿನೇ ಕರ್ಕೊಂಬಂದ್ಬಿಡುತ್ತೆ ಮನೆಯೊಳಗಡೆಗೆ, ಇವರಿಗೆ ಗೊತ್ತೇ ಆಗಲ್ಲ ಇದು. ಸೊ ಇದು ಬಂದಾಗ ಯಾವ್ಯಾವ ಥರ ಸಿಂಪ್ಟಮ್ಸ್ ಆಗುತ್ತೆ ಅಂತಲೇ ಸೊ ಗೊತ್ತಾಗಲ್ಲ. ಹಾಗಾಗಿ ಜಿನ್ನು ಬಂದು ಲವ್ವೂ ಮಾಡುತ್ತೆ. ಯಾಕಂದರೆ ನಾನು ನನ್ನ ಕ್ಲೈಂಟ್ಸಲ್ಲಿ ಕೇಳಿದ್ದೀನಿ, ಅದು ಹೇಳುತ್ತೆ ಮೈ ಮೇಲೆ ಬಂದು ಮಾತಾಡುತ್ತೆ, ನನಗಿದನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ನನಗೆ ಇಷ್ಟ ಇದೆ, ನಾನು ಇವಳ ಜೊತೆ ಸೇರಬೇಕು, ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ಹೇಳ್ತಾ ಇರ್ತದೆ. ಹಾಗೆಯೇ ಆ ಜಿನ್ ಏನು ಮಾಡುತ್ತೆ ಅಂದರೆ ನಾವೇನಾದರೂ ಅದನ್ನು ಹೊರಗಡೆ ತೆಗ್ಸಕ್ಕೆ ನೋಡ್ತು ಅಂದರೆ ಅದು ಪನಿಷ್ಮೆಂಟು ಕೊಡುತ್ತೆ. ಸೊ ಬೇರೆ ಥರದಲ್ಲಿ ತೊಂದರೆಗಳೆಲ್ಲ ಮಾಡುವಂಥದ್ದು ಇರುತ್ತೆ. ಇದು ತುಂಬ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟು, ಜೊತೆಗೆ ತುಂಬ ವಿಷಯಗಳು ಇರುತ್ತೆ. ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು, ಇದು ಜಿನ್ನ ಅಥವಾ ಪ್ರೇತನ, ಪಿಶಾಚಿನ, ಪೀಡೆನ ಅಂತಂತ ನಾವು ಫಸ್ಟು ಐಡೆಂಟಿಫಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಜೊತೆಗೆ ಬಂದು ಪರಿಗಳು ಅಂತ ಹೇಳ್ತಾರೆ, ಅಂದರೆ ಜಿನ್ಗಿಂತ ಮೇಲೆ, ಅಂದರೆ ಪರಿಗಳು ಅಂತಂದಾಗ ಆ ಪರಿಗಳಲ್ಲಿ 4 ವಿಧಗಳು ಅಂತ ಹೇಳ್ತಾರೆ ಮುಸ್ಲಿಮ್ಸಲ್ಲಿ. ಸೊ ಇದನ್ನು ನೀವು ಯಾರಾದರೂ ಕೇಳ್ಕೊಬೋದು, ಏನು ಮೇಡಮ್ ಹಿಂದುವಾಗಿ ಇವೆಲ್ಲ ತಿಳ್ಕೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇವೆಲ್ಲ ಈ ಥರ ವಿಷಯಗಳ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟು, ಹಾಗಾಗಿ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಸೊ ಹಾಗೆ ಜಿನ್ ಯಾವುದಾದ್ರೂ ಸ್ಪಿರಿಚುವಲ್, ಅಂದರೆ ನಾನು ಹೇಳಿದೆ ಏನು ಮೈಥಲಾಜಿಕಲ್ ಸ್ಪಿರಿಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಅಂದರೆ ಆಧ್ಯಾತ್ಮಿಕವಾಗಿರುವಂತಹ ಒಂದು ಶಕ್ತಿಯೇ ಏನಾದರೂ ಇರುವಂತಹ ಒಂದು ಜಿನ್ ಏನಾದರೂ ಸೇರಿಕೊಂಡಿತ್ತು ಅಂದರೆ, ಅದು ಹಿಂದಿನ ಜನ್ಮದ ಕರ್ಮದಿಂದ ಏನಾದರೂ ಸೇರಿಕೊಂಡಿತ್ತು ಅಂದರೆ ಡೆಫಿನೆಟ್ ಆಗಿ ಈ ಜನ್ಮದಲ್ಲಿ ಆ ವ್ಯಕ್ತಿಯನ್ನು ಸಾಧನೆ ಮಾಡಿಸಿ ಆ ನಂತರದಲ್ಲಿ ಕೆಲವು ಮೈ ಬಿಟ್ಟು ಹೋಗುತ್ತೆ. ಕೆಲವೊಂದೊಂದು ಸತಿ ಏನೇ ಮಾಡಿದ್ರೂ ಮೈ ಬಿಟ್ಟು ಹೋಗಲ್ಲ. ಆಗ ಯಾಕಂದರೆ ಅಂಥ ಸಂದರ್ಭದಲ್ಲಿ ನೀವು ಕೇಳ್ಬೋದು, ಮೇಡಮ್ ಇವರೆಲ್ಲ ಗುರುಗಳ ಹೆಸರು ಹೇಳಿದರೆ, ಪೆನಗೊಂಡ ಗುರುಗಳು ಇರ್ಬೋದು, ಖಾಜಾ ಗರೀಬ್ ನವಾಜ್, ಎಲ್ಲ ಗುರುಗಳ ಹೆಸರು ಹೇಳಿದ್ರಿ ಮೇಡಮ್, ಯಾಕೆ ಅವರು ಅಲ್ಲಾನ ಹೆಸರಲ್ಲೂ ಪ್ರೇಯರ್ ಮಾಡಿದ್ರು ಹೋಗಲ್ಲ ಅಂದರೆ, ಯಾವುದೋ ಒಂದು ಕಾರಣಕ್ಕಾಗಿ ಅವರೇ ಇವರ ದೇಹದೊಳಗಡೆ ಹಾಕ್ಬಿಟ್ಟಿರ್ತಾರೆ. ಕೆಲವು ಹಾರೋ ರೀತಿಯಲ್ಲಿ ಬಂದಿರುತ್ತೆ, ಅದನ್ನು ಮಾತ್ರ ಮಾಂತ್ರಿಕರು ಸೇರಿಸ್ತಾರೆ. ಆದರೆ ಸರ್ಪರೂಪದಲ್ಲಿ ಬರುವಂತಹ ಒಂದು ಜಿನ್ ಇರ್ಬೋದು ಅಥವಾ ಜಿನ್ನಾತ್ ಇರ್ಬೋದು, ಯಾವುದೇ ಕಾರಣಕ್ಕೂ ಅದು ತಾನಾಗಿ ಸೇರಿಕೊಳ್ಳಲ್ಲ. ತಾನಾಗಿ ಸೇರಿಕೊಂಡ್ರು ಅದಕ್ಕೆ ಹಿಂದಿನ ಜನ್ಮದ ಕರ್ಮ ಇರಬೇಕು. ಇಲ್ಲದಿದ್ದರೆ ಇಂತಹ ಒಂದು ಏನಂತ ಹೇಳ್ತಾರೆ ಅಂತಂದರೆ, ಅಂದರೆ ಒಂದು ಗುರುಗಳ ಆಧಾರವಾಗಿ ಅಥವಾ ಗುರುಗಳ ಶಕ್ತಿಯ ಮೇಲೆ ತಂದು ಹಾಕುವಂಥದ್ದನ್ನು ಮಂದು ಯಾರು ಮಾಡ್ತಾರೆ, ಅವರು ಆ ಗುರುವರಿಯರುಗಳು ಅಂದರೆ ಹಿಂದಿನ ಜನ್ಮದ ಕರ್ಮದ ಸಂಬಂಧವಾಗಿ ಏನಾದರೂ ಇತ್ತು ಅಂದರೆ ಈ ಜನ್ಮದಲ್ಲಿ ಅವರು ಅದನ್ನು ದೇಹದೊಳಗಡೆ ಇಟ್ಟುಕೊಂಡು ಕೆಲವರು ಸಾಧನೆಯನ್ನು ಮಾಡುವಂಥದ್ದು ಸೊ ಇರ್ತದೆ. ಇಂಥದನ್ನು ಯಾರ ಹತ್ರ ಹೋದರೂ ತಲೆ ಬಗ್ಸಲ್ಲ, ಯಾರ ಹತ್ರ ಹೋದರೂ ಅದನ್ನು ತೆಗಿಯೋಕ್ಕೆ ಬಿಡಲ್ಲ. ಯಾಕೆಂದರೆ ತನ್ನ ಕೆಲಸ ಏನಿದೆ ತಾನು ಮುಗಿಸ್ಕೊಂಡೇ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವುದೇ ಶಕ್ತಿಗಳು ಮೈ ಮೇಲೆ ಬಂದು ಮಾತಾಡ್ತಾ ಇರಬೇಕಾದ್ರೆ ಎಲ್ಲ ಶಕ್ತಿಗಳನ್ನು, ಕೆಟ್ಟ ಶಕ್ತಿಗಳನ್ನು ಕಟ್ಟು ಹಾಕಬೇಡಿ ಅಂತ ನಾನು ಪ್ರತಿ ಬಾರಿ ಹೇಳ್ತೀನಿ. ಕೆಲವೊಂದೊಂದು ಶಕ್ತಿಗಳು ಬಂದು ತನ್ನ ಕೆಲಸವನ್ನು ಏನು ಮಾಡಬೇಕು ಅಂತಿರುತ್ತೋ, ಜಿನ್ಗಳು ಬಂದಾಗಲೂ ಅದೇ ಥರ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ಜಿನ್ಗಳು ಸೇರ್ಕೊಂಡಾಗ ನಾನು ಸಬ್ಜೆಕ್ಟ್ ಕಂಟಿನ್ಯೂ ಮಾಡಿಬಿಡ್ತೀನಿ ಮೇಡಮ್. ಧನ್ಯವಾದಗಳು ಮೇಡಮ್. ಜಿನ್ ಬಗ್ಗೆ ಎಷ್ಟೊಂದೆಲ್ಲ ತಿಳಿಸ್ಕೊಟ್ರಿ, ಮತ್ತಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಚಿಕ್ಕದೊಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಗುರು ಪರಂಪರೆಗೆ ಸ್ವಾಗತ. ಮೇಡಮ್, ಜಿನ್ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆಲ್ಲ ಮುಂದುವರಿಸಿ. ಖಂಡಿತವಾಗ್ಲೂ. ಸೊ ಜಿನ್ ಅಂತ ಸಿಂಪಲ್ ಆಗಿ 2 ವರ್ಡಲ್ಲಿ ಹೇಳಿದೆ. ಹಾಗೇನೇ ಈ ಜಿನ್ಗಳು ಬಂದ್ಬಿಟ್ಟು ಅಂದರೆ ಅಲ್ಲಾ ಸೃಷ್ಟಿ ಮಾಡಬೇಕಾದ್ರೆ ಜಿನ್ನನ್ನು ಬಂದು ಗುರುವಾರನೇ ಸೃಷ್ಟಿ ಮಾಡಿರುವಂಥದ್ದು ಅಂತ. ಹಾಗಾಗಿ ಯಾರಾದರೂ ಜಿನ್ ಮೈಗೆ ಸೇರಿದರೆ ಅಥವಾ ಜಿನ್ ಸಮಸ್ಯೆಯಿಂದ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇತ್ತು ಅಂತಂದರೆ ಅವರ ಮೈ ನೋವು ಬರುವಂಥದ್ದು ಅಥವಾ ದೇಹ ಭಾರ ಆಗುವಂಥದ್ದು ಅಥವಾ ಏನೇ ತೊಂದರೆಗಳಾಗುವಂಥದ್ದು ಗುರುವಾರಗಳಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾಳೆ ಎಪಿಸೋಡಲ್ಲಿ ನಿಮಗೆ ಹೇಳ್ತೀನಿ, ಬಟ್ ಇವತ್ತು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಅಂಥ ಸಂದರ್ಭದಲ್ಲಿ ನೀವು ಗುರುಗಳು ಅಂತ ನಾವೇನು ಹೇಳ್ತೀವಿ, ಅಥವಾ ದರ್ಗಾಗಳು ಅಂತ ನಾವೇನು ಹೇಳ್ತೀವಿ, ಸೊ ಅಂಥ ಜಾಗಗಳಿಗೆ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ಹಾಗೇನೇ ಬಂದುಬಿಟ್ಟು ಅಮಾವಾಸ್ಯೆ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ, ಅಂದರೆ ಅಮಾವಾಸ್ಯೆ ಅಥವಾ ಚತುರ್ದಶಿ, ತ್ರಯೋದಶಿ, ನಾವು ಅಮಾವಾಸ್ಯೆ ಶುರುವಾಗೋಕ್ಕಿಂತ 2 ದಿನ ಮುಂಚೆ, ಜೊತೆಗೆ ಪಾಡ್ಯ, ಈ 4 ದಿನಗಳಲ್ಲೂ ಹುಷಾರು ತಪ್ತಾರೆ. ಆ ನಂತರ ಬಂದು ಹುಣ್ಣಿಮೆ ಶುರುವಾಗೋಕ್ಕಿಂತ ಮುಂಚೆ ತ್ರಯೋದಶಿ ಶುರುವಾಗುತ್ತೆ, ಚತುರ್ದಶಿ ಶುರುವಾಗುತ್ತೆ, ಹುಣ್ಣಿಮೆ ಆಗುತ್ತೆ, ಆ ನಂತರ ಪಾಡ್ಯ ಬರುತ್ತೆ. ಈ 4 ದಿನಗಳಲ್ಲೂ ಹುಷಾರು ತಪ್ತಾರೆ ಫಸ್ಟು. ಆ ನಂತರ ಬಂದು ನಮ್ಮ ರಾಹು ನಕ್ಷತ್ರಗಳು ಅಂತ ನಾವು ಹೇಳ್ತೀವಿ, ಶತಾಭಿಷ ನಕ್ಷತ್ರ ಆಗಿರ್ಬೋದು, ಆರಿದ್ರಾ ನಕ್ಷತ್ರಗಳಾಗಿರ್ಬೋದು. ಸೊ ಇಂತಹ ನಕ್ಷತ್ರ ದಿನಗಳಲ್ಲಿ ಅವರು ಬಂದು ತುಂಬ ತೊಂದರೆಯನ್ನು ಅನುಭವಿಸ್ತಾರೆ. ಬಟ್ ಈ ನಕ್ಷತ್ರಗಳ ವೈಸು ಇದನ್ನು ಎಲ್ಲೂ ಉಲ್ಲೇಖ ಇಲ್ಲ, ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು. ಗುರುವಾರ ಮತ್ತು ಈ ರಾಹು ಸಂಬಂಧಪಟ್ಟಿರುವಂಥ ನಕ್ಷತ್ರಗಳು ಆರಿದ್ರಾ ನಕ್ಷತ್ರ, ಶತಾಭಿಷ ನಕ್ಷತ್ರ, ಜೊತೆಗೆ ಧನಿಷ್ಠಾ ನಕ್ಷತ್ರ ಬಂದಾಗ, ಜೊತೆಗೆ ಪಂಚಮಿ ತಿಥಿ, ಹಾಗೆ ಷಷ್ಠಿ ತಿಥಿ ಅಂತ ಏನು ಬರುತ್ತೆ ಅಂಥ ದಿನಗಳಲ್ಲಿ ಇಂತಹ ಜಿನ್ ಸಮಸ್ಯೆ ಅಂತ ಯಾರಿಗಿರುತ್ತೆ ಅವರು ಬಂದು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಮೇಡಮ್. ಹಾಗೆ ಇದರಲ್ಲಿ ಬಂದ್ಬಿಟ್ಟು
ಜಿನ್ನುಗಳ ಹೆಸರುಗಳು ಇದೆ. ಅದು ಪ್ರತಿಯೊಂದು ದೇಹದ ಭಾಗಗಳನ್ನು ಆಕ್ರಮಿಸ್ಕೊಳ್ಳುತ್ತೆ. ಕೆಲವೊಂದೊಂದು ಸತಿ ಏನಾಗುತ್ತೆ ಅಂದರೆ ಜಿನ್ ಬಂದಾಗ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಮಾತ್ರ ಅಂದರೆ ಕೂತ್ಕೊಳ್ಳುವಂಥದ್ದು ಅಂತ ತಿಳ್ಕೊಂಡು, ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಪ್ಲೇಸಲ್ಲಿ ಕೂತ್ಕೊಳ್ಳೋದು ಅಂತ. ಆದರೆ ಕೆಲವೊಂದೊಂದು ಜಿನ್ಗಳು ಏನು ಮಾಡುತ್ತೆ ಅಂದರೆ ಟೋಟಲ್ ಆಗಿ ಇಡೀ ಬಾಡಿನೇ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳುತ್ತೆ ಅಂತೇಳಿ ಹೇಳ್ಬಿಟ್ಟು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಹೇಳ್ಬಿಡ್ತೀನಿ. ಅದು ಜಿನ್ಗಳನ್ನ ಹೆಸರು ಅಂತ ಬಂದಾಗ ದೇಹದ ಭಾಗ ಅಂತಲೇ ತಗೋತಾರೆ. ಅದರಲ್ಲಿ ಬಂದು ರೆಡ್ ಬರುತ್ತೆ, ಆಲ್ ಅಹಮರ್ ಅಂತ ಹೇಳ್ಬಿಟ್ಟು, ಅದು ಬಂದು ತಲೆ ಮತ್ತು ನಮ್ಮ ಹೆಣ್ಮಕ್ಳದ್ದು ಗರ್ಭಾಶಯದಲ್ಲಿ ಕೂತ್ಕೊಳ್ಳುತ್ತೆ. ಗಂಡಸರದಾಗಿದ್ದರೆ ಅವ್ರದ್ದೇನಿದೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತ ಏನಿದೆ, ಸೊ ಅಲ್ಲಿ ಕೂತ್ಕೊಳ್ಳುವಂಥದ್ದು ಅಂತ. ಹಾಗೆಯೇ ಬಂದು ಬಾರ್ಖಾನ್ ಜಿನ್ ಅಂತ ಬರುತ್ತೆ, ಅದು ಬಂದು ಬೆನ್ನಿನ ಹಿಂದೆ ಬರುವಂಥದ್ದು ಅಂತ ಹೇಳ್ಕೊಂಡು. ಹಾಗೆಯೇ ಬಂದು ಶಮರುಷ್ ಅಂತ ಬಂದ್ಬಿಟ್ಟು ಅದು ಹೊಟ್ಟೆಯ ಭಾಗದಲ್ಲಿರುತ್ತೆ. ಮೂರ ಅಂತ ಬಂದ್ಬಿಟ್ಟು ಪೆಲ್ವಿಸ್, ಯಾಕಂದರೆ ನಮಗಿದೆಲ್ಲ ಡಿಫ್ರೆಂಟ್ ವರ್ಡು, ನಾ ಹೇಳ್ತೀನಿ ಯಾವುದ್ರಲ್ಲಿ ತೆಗ್ದೇ ಇದೆಲ್ಲ ಅಂತ. ನೆಕ್ಸ್ಟ್ ವಿಮನ್ ಅಂತ ಬಂದ್ಬಿಟ್ಟು ಎದೆಯ ಮೇಲೆ ಕೂತ್ಕೊಳ್ಳುತ್ತೆ. ಇನ್ನು ಆಲ್ ಆಯುಬೊದ್ ಅಂತ ಬರುತ್ತೆ, ಅದು ಬಂದು ಬಿಳಿ ಬಣ್ಣದಲ್ಲಾಗಿರುತ್ತೆ. ಅದು ಬಂದು ಅಂದರೆ ಕಲರ್ ಬಂದ್ಬಿಟ್ಟು, ಸೊ ಅದು ಬಂದು ಇಡೀ ದೇಹವನ್ನೇ ಆಕ್ರಮಿಸ್ಕೊಳ್ಳುತ್ತೆ. ಹಾಗೆ ಮಾರಿಡ್ ಅಂತ ಬರುತ್ತೆ, ಅದು ಬಂದು ಸಿಕ್ಕಾಬಟ್ಟೆ ರಾಕ್ಷಸ ಪ್ರಬಲವಾಗಿರುತ್ತದೆ ಅಂತ ಹೇಳ್ಬಿಟ್ಟು. ಇನ್ನು ಬಂದು ಐಫ್ರಿಟ್ ಅಂತ ಹೇಳ್ತಾರೆ, ಇದು ಅಷ್ಟೇನೆ ನಾನ್ ವೆಜ್ನ ತಿನ್ನುತ್ತಂದರೆ ಮಾಂಸವನ್ನು ತಿನ್ನದೆ ಮನುಷ್ಯನಿಗೆ ಸಮವಾಗಿರುವಂಥ ಮನುಷ್ಯನ ಒಂದು ಮಾಂಸವನ್ನು ತಿನ್ನುವಂತಹ ಒಂದು ಜಿನ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಸಿಲಾಟ್ ಅಂತ ಹೇಳ್ತಾರೆ, ಇದು ಪ್ರತಿಭಾ ಅಂತಂದರೆ ತುಂಬ ಅಟ್ರಾಕ್ಟ್ ಆಗಿರುತ್ತೆ, ತುಂಬ ಪ್ರತಿಭೆ ಇರುತ್ತೆ. ಆಮೇಲೆ ಜೊತೆಗೆ ಇದು ಸಾಮಾನ್ಯವಾಗಿರಲ್ಲ, ಇದು ಯಾವುದಾದ್ರೂ ಹೆಣ್ಣು ಮಕ್ಕಳ ದೇಹದಲ್ಲಿ ಕೆಲವೊಂದೊಂದು ಬಾರಿ ಸೇರಿಕೊಳ್ಳುತ್ತೆ. ಸೊ ಇಂತಹ ಜಿನ್ನು ಸೇರಿಕೊಂಡಾಗ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ, ಅಥವಾ ನಮ್ಮ ಜೀವನ ಶೈಲಿನೇ ಬದಲಾವಣೆಗಳು ಆಗುತ್ತೆ. ಅದನ್ನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಯಾರಾದರೂ ವೀಕ್ಷಕರು ಇದನ್ನು ಯಾವ ಪುಸ್ತಕದಿಂದ ತೊಗೊಂಡ್ರಿ ಮೇಡಮ್, ಇದೇನು ಹೇಳ್ತಾ ಇದ್ದೀರಿ ಅಂತಂದರೆ ಇದನ್ನು ಹೇಳ್ತೀನಿ. ದ ಜಿನ್ ಆ್ಯಂಡ್ ದ ಹ್ಯೂಮನ್ ಸಿಕ್ನೆಸ್ ಅಂತ ಬುಕ್ ರೆಫರು, ದ ವರ್ಲ್ಡ್ ಆಫ್ ದ ಜಿನ್ ಆ್ಯಂಡ್ ಡೆವಿಲ್ಸ್ ಅಂತ ಹೇಳ್ಬಿಟ್ಟು, ನಾನು ಸ್ವಲ್ಪ ಇಂಗ್ಲೀಷ್ ಮತ್ತು ಹಿಂದಿ, ತಮಿಳ್ ಈ ಥರ ಲ್ಯಾಂಗ್ವೇಜ್ ಬುಕ್ಸ್ನೇ ಜಾಸ್ತಿ ರೆಫರ್ ಮಾಡಿ ಹೇಳ್ತೀನಿ. ಸೊ ಇದರಲ್ಲಿ ಬಂದು ಡಾಕ್ಟರ್ ಉಮರ್ ಸುಲೇಮಾನ್ ಅಂತ ಹೇಳ್ಬಿಟ್ಟು, ಡಾಕ್ಟರ್ ಅಬ್ದುಲ್ ಮದೀರ್ ಅಂತ ಹೇಳ್ಬಿಟ್ಟು, ಅವರು ಅಷ್ಟೇನೆ ಅಮೇರಿಕದ ಯೂನಿವರ್ಸಿಟಿ, ಅವರೆಲ್ಲ ಏನು ಹೇಳಿದ್ದಾರೆ ಅಂತ ನಾಳಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಸೊ ಹಾಗಾಗಿ ಇದೊಂದು 2021 ಇಸವಿಯಲ್ಲಿ ಜಿನ್ನಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ತೊಂದರೆ ಇರುವಂಥ ಹೆಣ್ಮಕ್ಳು ಮೊದಲ ಬಾರಿಗೆ ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಯಾಕಂದರೆ ಇದು ಹಲವಾರು ಜೀವನದವನ್ನು ಹಾಳು ಮಾಡಿರುವಂತಹ ಜೀವನ ಇದೆ. ಸೊ ಇದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹಾಗೆ ನನ್ನ ಈ ಕಾರ್ಯಕ್ರಮವನ್ನು ನೋಡಿ ಹಾಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜಿನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನೀವು ಗುರುಜಿ ಅವ್ರನ್ನ ಮೀಟ್ ಮಾಡಬೇಕಾದ್ರೆ, ಅವರ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಇವತ್ತಿನ ಕಾರ್ಯಕ್ರಮನ ನೀವು ನೋಡದೆ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಗುರು ಪರಂಪರೆ. ಮತ್ತೆ ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ವಿಜಯ TV 24, ಇದು ನಂಬಿಕೆಯ ಪ್ರತಿಬಿಂಬ.